ಚೈತ್ರ ಏನಮ್ಮ ಅಲ್ಲಿ ಟ್ರೇ ಮೇಲೆ 2 ಸೇಬು ಇಟ್ಟಿದ್ದೀನಿ ಅದನ್ನ ತಗೊಳ್ಳೆ ಊಟ ಆದ್ಮೇಲೆ ಮಗುಗೆ ತಿನ್ಸು ಹಾ ಅಮ್ಮ ಶೀರ್ಷಿಕಂಗೆ ಊಟ ಕೊಟ್ಟು ಅವಳ ಸ್ಕೂಲ್ ಪಕ್ಕ ಒಂದು ಲೈಬ್ರರಿ ಇದೆ ಅಲ್ಲೇ ಸ್ವಲ್ಪ ಹೊತ್ತಿತ್ತು ಸಂಜೆ ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಯಾಕೆ ಪುಟ್ಟಿ ಈಗ ಮನೆ ಕೆಲಸ ಎಲ್ಲ ಮುಗ್ದಿದೆ ಯಾಕೋ ಒಂದೊಂದು ಸಲ ಮನೇಲಿ ಕೂತಿರೋಕ್ಕೂ ಬೇಜಾರಾಗುತ್ತಮ್ಮ ಏನೇನೋ ನೆನಪು ನೀವೆಲ್ಲ ಜೊತೆಗಿದ್ದರೂ ನನಗೆ ಗೊತ್ತಿಲ್ಲದ ಹಾಗೆ ಒಂಟಿತನ ಆವರಿಸ್ಕೊಂಡ್ಬಿಡುತ್ತೆ ಯಾಕೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಒಂದೊಂದು ಸಲ ಇಡೀ ದಿನ ರಂಗನಾಥ್ ಅವ್ರ ಫೋಟೋ ನೋಡ್ಕೊಂಡೇ ಇರಬೇಕು ಅನಿಸುತ್ತೆ ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ ಪುಟ್ಟಿ ನಡೆದು ಹೋಗಿರೋದಕ್ಕೆ ಬೆನ್ನು ತಿರುಗಿಸಿ ಮುಂದೆ ನಡೆಯೋದು ಒಳ್ಳೇದಲ್ವಾ ಹೌದು ಆದರೆ ನಡೆದು ಹೋಗಿರೋದು ಕಣ್ಮುಂದೆನೇ ಅಲ್ವಮ್ಮ ಸಮಾಧಾನ ಮಾಡ್ಕೊಬಿಟ್ಟಿ ಹೊತ್ತಾಯ್ತು ನೀನು ಹೊರಡು ಅಣ್ಣ ಶೀರ್ಷಿಕಂಗೆ ಊಟ ಕೊಡಬೇಕು ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಆಯ್ತು ಪುಟ್ಟಿ ಅಮ್ಮ ಹೋಗಿ ಬರ್ತೀನಿ ಇಬ್ರು ನಾನು ಸ್ವಾಗತಿಸಕ್ಕೆ ನಿಂತ್ಕೊಂಡಂಗಿದೆ ಚೆನ್ನಾಗಿದ್ದೀನಮ್ಮ ನಾ ಚೆನ್ನಾಗಿದ್ದೀನಿ ಮಾವ ನೀವು ಹೇಗಿದ್ದೀರಾ ನಾನೇನಮ್ಮ ಗುಂಡು ಕಲಿದಂಗಿದ್ದೀನಿ ಹೋರಾಟದ ಬದುಕು ಅಂತಿರಲ್ಲ ಹಾಗೆ ಬದುಕಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇರೋದು ಇಂಥ ಕೆಲಸ ಅಂತ ಇಲ್ಲ ಯಾಕೆ ಹೇಳೋ ಇಂಥ ಕೆಲಸ ಗೊತ್ತಿಲ್ಲ ಅಂದ್ರೆ ಕೆಲಸನೇ ಇಲ್ಲ ಅಂದ್ಬಿಡ್ತಾರೆ ಅದಕ್ಕೆ ಜ್ಯೋತಿಷ್ಯ ನೋಡ್ಬೇಕಾ ಹ್ಞೂ ಅನ್ನೋದು ರಿಯಲ್ ಎಸ್ಟೇಟ್ ಮಾಡ್ಬೇಕಾ ಹ್ಞೂ ಅನ್ನೋದು ಇನ್ನು ಏನೇನು ಕೆಲಸ ಆಯ್ತಾ ಎಲ್ಲರಿಗೂ ಹ್ಞೂ ಕಳ್ತನ ಒಂದು ಬಿಟ್ಟು ಚೈತ್ರ ಆದರೂ ನಿಮ್ಮಪ್ಪ ನಾನು ನೋಡಿದಾಗೆಲ್ಲ ಡಕಾಯ್ತಾ ಅಂತಿರ್ತಾರೆ ನಾನು ಕಳ್ತನ ಮಾಡ್ದಿರ ಇದ್ರು ಆನಂದಮೂರ್ತಿಗಳೇ ಬನ್ನಿ ಕಾಫಿ ಬೇಯಿಸ್ಕೊಡ್ತೀನಿ ಲಲಿತಕ್ಕ ನಿಮ್ಮ ಕೈನಲ್ಲಿ ಕಾಫಿ ಕುಡಿದು ಭಾಳ ದಿನ ಆಯಿತು ಬರೇ ಚೆನ್ನಾಗಿ ಮಾಡ್ತೀರಾ ನೀವು ಕಾಫಿನ ಸರಿ ಚೈತ್ರ ಅದೇನದು ಊಟ ಡಬ್ಬ ಇಟ್ಕೊಂಡು ಹಿಂಗೆ ಹೋಗ್ತಾ ಇದೆಯಾ ಶೀರ್ಷಿಕಂಗೆ ಊಟ ಕೊಟ್ಟು ಬರಕ್ಕೆ ಹೋಗ್ತಿದ್ದೀನಿ ಮಾವ ಯಾಕೆ ಸ್ಕೂಲಲ್ಲಿ ಕೊಡಲ್ವಾ ಅದು ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಮಾತ್ರ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನೂ ಕೊಡೋಲ್ಲ ಮತ್ತೆ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬಿಡೋಕಾಯ್ತು ಚೆನ್ನಾಗಿ ಊಟ ಕೊಟ್ಟಿರೋರು ನಾನು ಬರ್ತೀನಿ ಅಮ್ಮ ನಾ ಹೋಗಿ ಬರ್ತೀನಿ ಹುಷಾರು ಲಲಿತಾ ಯಾರ ಹತ್ರ